ಕೆಎನ್ ರಾಜಣ್ಣ ಅವರು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಮನೆಗೆ ಬಂದು ಇಳಿತಾ ಇರುವ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ನೆಲಮಂಗಲದ ಹತ್ರ ಟಿ ಬೇಗೂರಿನ ಸಿದ್ಧಾರ್ಥ ಕಾಲೇಜಿಗೆ ಹೋಗಿದ್ರು ಕಂಪ್ಲೇಂಟ್ ಕೊಡೋದಕ್ಕೆ ಅಂತ. ಬ್ಯುಸಿ ಇದ್ರಂತೆ ಡಾಕ್ಟರ್ ಪರಮೇಶ್ವರ್. ಸಂಜೆ 4:15 ಮನೆ ಹತ್ರ ಬನ್ನಿ ಅಂದಿದ್ರಂತೆ. ಈಗ ಮನೆಗೆ ಹೋಗಿದ್ದಾರೆ ಕೆಎನ್ ರಾಜಣ್ಣ. ಪರಮೇಶ್ವರ್ ಮನೆಯಿಂದಾನೆ ನಮ್ಮ ಕಾಂಗ್ರೆಸ್ ಬೀಟ್ ರಿಪೋರ್ಟರ್ ಮಾರುತೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸ್ಟುಡಿಯೋದಿಂದ ನನ್ನ ಕೊಲೀಗ್ ಪ್ರಶಾಂತ್ ನಾಥ್. ಫಸ್ಟಿಗೆ ಮಾರುತೇಶ್ ಕೇಳ್ತಾ ಇದ್ದೀನಿ. ಮಾರುತೇಶ್, ಏನು ಕಂಪ್ಲೇಂಟ್ ಕಾಪಿ ಕೈಲಿ ತಗೊಂಡು ಬಂದಿದ್ದಾರಾ? ಇದನ್ನೆಲ್ಲ ನೋಡ್ತಾ ಇದ್ರೆ ನನಗನ್ಸಿದ್ದು ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಂಡಿದ್ದಾರೆ. ಇದನ್ನು ಮೊದಲೇ ಕಂಪ್ಲೇಂಟ್ ಕೊಡ್ತೀನಿ ಅಂತ ಸದನದಲ್ಲೇ ಹೇಳಿದ್ದ ಕಾರಣಕ್ಕಾಗಿ ಒಂದೇನೋ ಕೊಟ್ಟು ಒಂದನ್ನು ಮುಗಿಸ್ಬೇಕಾಗಿದೆ. ಈಗ ಮೇಲ್ನೋಟಕ್ಕೆ ಹಾಗೆ ಕಾಣಿಸ್ತಾ ಇದೆ ಅಜಿತ್. ಯಾಕೆಂದರೆ ಯಾವಾಗ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಸಿದ್ದರಾಮಯ್ಯನವರ ಭೇಟಿ ಆಯಿತೋ ಆ ಭೇಟಿಯಲ್ಲಿ ಆದಂತಹ ವಿಚಾರಗಳಲ್ಲಿ ಹನಿ ಟ್ರ್ಯಾಪ್ ವಿಚಾರದ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಸಲಹೆಯನ್ನು ಬಹುಶಃ ಗಂಭೀರವಾಗಿ ತೆಗೆದುಕೊಂಡಿರ್ಬೋದು. ಯಾಕಂದರೆ ಇದು ಇನ್ನಷ್ಟು ಎಕ್ಸ್ಟ್ರೀಮ್ಗೆ ಹೋದರೆ ಕಾಂಗ್ರೆಸ್ನ ಈ ಹನಿ ಟ್ರ್ಯಾಪ್ ಜಗಳ ಬೀದಿಗೆ ಬರುತ್ತೆ ಅನ್ನೋದಂತೂ ಸ್ಪಷ್ಟ. ಇದರ ಪರಿಣಾಮಗಳನ್ನು ಅರಿತಿರ್ತಕ್ಕಂಥ ಖರ್ಗೆ ಅವರು CM ಜೊತೆಗೆ ಮಾತುಕತೆ ಆಡುವಂಥ ಸಂದರ್ಭದಲ್ಲಿ ಇದನ್ನು ಇಲ್ಲಿಗೆ ಬಗೆಹರಿಸ್ಕೊಳ್ಳಿ ಅನ್ನುವಂತಹ ಸಲಹೆಯನ್ನು ನೀಡಿದರು. ಬಹುಶಃ ಅಲ್ಲಿಯ ತನಕ ರಾಜಣ್ಣ ದಾಖಲೆ ಸಹಿತ ನಾನು ದೂರು ಕೊಡ್ತೀನಿ ಅನ್ನುವಂಥ ಮಾತಿನಲ್ಲಿ ಏನಿದ್ರು ಮತ್ತು ಆ ಮಾತಿನ ಮೇಲೆ ಏನು ಸ್ಟ್ಯಾಂಡ್ ಇಟ್ಕೊಂಡಿದ್ರು, ಈಗ ಅದರ ವರಸೆ ಬದಲಾಗಿದೆ. ದಾಖಲೆ ಇದೆ ಅನ್ನುವಂಥದ್ದನ್ನು ಸದನದಲ್ಲಿ ಹೇಳಿದಂಥ ರಾಜಣ್ಣ ಅವರು ಈಗ CCTV ಹಾಕಿದ್ರು ಅನ್ನುವ ಕಾರಣಕ್ಕಾಗಿ ನಾನು ದಾಖಲೆ ಇತ್ತು ಅಂತ ಹೇಳ್ತಾರೆ. ಈಗ CCTV ಹಾಕಿದ್ರೂ ಕೂಡ ಅದರಲ್ಲಿ ಯಾರು ಬರ್ತಾರೆ ಯಾರು ಬರಲ್ಲ ಆ ದೃಶ್ಯಾವಳಿಗಳನ್ನು ಇಟ್ಕೊಂಡು ಅದು ಸಾಕ್ಷಿ ಅಂತ ಕೂಡ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಯಾಕಂದರೆ 100 ಜನ ಅವ್ರನ್ನ ಭೇಟಿಯಾಗೋಕ್ಕೆ ಬರ್ತಾರೆ. ನಾಳೆ ಅದು ಭೇಟಿಯಾಗೋಕ್ಕೆ ಬಂದಿರತಕ್ಕಂಥ ದಾಖಲೆ ಆಗಿರ್ಬೋದು, ಯಾರಿಗೆ ಗೊತ್ತು. ಈ ಥರದ ಹಲವಾರು ಆಯಾಮಗಳು ಕೂಡ ತೆರೆದುಕೊಳ್ಳುತ್ತೆ. ನಮಗೆ ಇರುವಂಥ ಸದನದಲ್ಲಿ ಮಾತಾಡುವಾಗ ತಮ್ಮ ಸರ್ಕಾರಿ ಮನೆಯಲ್ಲಿ CCTV ಇದೆಯೋ ಇಲ್ವೋ ಅನ್ನೋದು ಗೊತ್ತಿರಲಿಲ್ವಾ ರಾಜಣ್ಣ ಅವ್ರಿಗೆ? ಹೌದು, ಅದೇ ಪ್ರಶ್ನೆ ಇರೋದು. ಆ CCTV ದಾಖಲೆ ಈಗ ಹೇಳ್ತಾ ಇರೋದು ರಾಜಣ್ಣ ಕ್ಲಾರಿಫಿಕೇಶನ್ಗೋಸ್ಕರ CCTV ಇತ್ತು, ಅದರ ದಾಖಲೆ ಅಂತ ನಾನು ಹೇಳಿದೆ ಅಂತ. ಆದರೆ ವಾಸ್ತವವಾಗಿ ಅವರ ಬಳಿ ದಾಖಲೆಗಳು ಇರೋದು ಸ್ಪಷ್ಟ. ಈ ಕೇಸ್ ಇನ್ನಷ್ಟು ಎಕ್ಸ್ಟ್ರೀಮ್ಗೆ ಹೋಗಬಾರ್ದು. ಇದು ಎಕ್ಸ್ಟ್ರೀಮ್ಗೆ ಹೋದರೆ ಆಗಬಹುದಾದಂಥ ಅನಾಹುತಗಳು ರಾಜಣ್ಣ ಅವ್ರಿಗೂ ಗೊತ್ತು, ಖರ್ಗೆ ಅವ್ರಿಗೂ ಗೊತ್ತು, ಸಿದ್ದರಾಮಯ್ಯನವ್ರಿಗೂ ಗೊತ್ತು. ಸೊ ಆ ಕಾರಣಕ್ಕಾಗಿ ಇದು ಅಲ್ಲಿಗೆ ಹೋಗೋದು ಬೇಡ. ನಾಳೆ ಈ ಹನಿ ಟ್ರ್ಯಾಪ್ಗೆ ಬೇರೆ ಯಾರೋ ಕಾರಣ ಅಂತೇಳಿ ಅವರನ್ನು ಇಡೀ ಕೇಸ್ನಲ್ಲಿ ಸಿಲುಕಿಸಿ ಯಾರು ಅದರ ಸೂತ್ರಧಾರು, ಯಾರು ಅದರ ಪ್ರೊಡ್ಯೂಸರ್ ಇದ್ರೋ ಅವರನ್ನು ರಕ್ಷಣೆ ಮಾಡುವಂಥ ಕೆಲಸ ಕೂಡ ಇದರಲ್ಲಿ ಆಗ್ತಾ ಇದೆ. ಮ್ಯೂಚುವಲಿ ಅಂಡರ್ಸ್ಟ್ಯಾಂಡಿಂಗ್ಗೆ ಬಂದು ಈ ಕೇಸನ್ನು ಇದನ್ನು ಒಂದು ರೀತಿ ತೇಲಿಸಿ ಬಿಡೋ ರೀತಿ ಕಾಣಿಸ್ತಾ ಇದೆ. ಯಾಕಂದರೆ ರಾಜಣ್ಣ ಅವರ ಇವತ್ತಿನ ಮಾತಿನಲ್ಲೇ ಅದೇ ರೀತಿ ಭಾಸವಾಗ್ತಾ ಇತ್ತು ನಮಗೆ. ಯಾವಾಗ ಸದನದಲ್ಲಿ ರಾಜಣ್ಣ ಅಬ್ಬರಿಸಿದ ರೀತಿ ಇತ್ತು, ನನ್ನ ಹತ್ರ ದಾಖಲೆಗಳಿದೆ, ದಾಖಲೆ ಸಹಿತ ನಾನು ದೂರು ಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು. ಇವತ್ತು ನನ್ನ ಆ ಮಾತಿನಲ್ಲಿ ತಪ್ಪು ಇದೆ ಅನ್ನುವಂಥ ಮಾತನ್ನು ಒಪ್ಕೊಳ್ತಾ ಇದ್ದಾರೆ. ನಾನು CCTV ದಾಖಲೆ ಇದೆ ಅನ್ನುವಂಥ ಕಾರಣಕ್ಕಾಗಿ ನಾನು ಆ ಪ್ರಸ್ತಾಪ ಮಾಡಿದೆ ಅಂತ ಹೇಳ್ತಾರೆ. ಆದರೆ ನಮಗಿರುವಂಥ ಮಾಹಿತಿ, ಯಾರು ಟ್ರ್ಯಾಪ್ ಮಾಡೋದಕ್ಕೆ ಹೋಗಿದ್ರೋ ಅವರನ್ನು ಹಿಡಿದು ಅವರನ್ನು ಯಾರು ಕಳಿಸಿದ್ರು ಅನ್ನೋದನ್ನು ವಿತ್ ವಿಡಿಯೋ ರೆಕಾರ್ಡ್ ಕೂಡ ರಾಜಣ್ಣ ಅವರ ಬಳಿ ಇದೆ. ಸೊ ಆ ದಾಖಲೆ ಇದ್ದಿದ್ದರಿಂದಲೇ ಸದನದಲ್ಲಿ ರಾಜಣ್ಣ ಪ್ರಸ್ತಾಪ ಮಾಡಿದ್ದು ಅನ್ನೋದು ನಮಗೆ ಇರುವಂಥ ಮಾಹಿತಿ. ಆದರೆ ಆ ದಾಖಲೆಗಳು ಹೊರಗಡೆ ಬಂದರೆ ನಾಳೆ ರಾಜಣ್ಣ ಅವರ ಹನಿ ಟ್ರ್ಯಾಪ್ ಯತ್ನದಿರ್ಬೋದು, ಅವರ ಪುತ್ರನ ಮೇಲೆ ಆಗಿದೆ ಅಂತ ಹೇಳಲಾಗ್ತಾ ಇರುವಂಥ ಹನಿ ಟ್ರ್ಯಾಪ್ ಇರ್ಬೋದು, ಇದರ ವಿಡಿಯೋಗಳು ಬಹಿರಂಗ ಆಗಿಬಿಡ್ಬೋದು ಎನ್ನುವಂಥ ಆತಂಕ ಕೂಡ ರಾಜಣ್ಣವ್ರಿಗೆ ಸಹಜವಾಗಿ ಇದ್ದೇ ಇರ್ಬೋದು. ಸೊ ಆ ಕಾರಣಕ್ಕಾಗಿ ರಾಜಣ್ಣ ಅವರು ದೂರಿನ ವಿಚಾರದಲ್ಲಿ ಸಾಕ್ಷ್ಯಾಧಾರಗಳನ್ನು ಅಥವಾ ದಾಖಲೆಗಳ ಸಹಿತ ದೂರು ಕೊಡ್ತೀನಿ ಅಂತ ಏನು ಹೇಳ್ತಾ ಇದ್ರು, ಈಗ ಆ ರೀತಿ ದಾಖಲೆಗಳಿಲ್ಲ, ಅಪರಿಚಿತರು ಅಂತ ಹೇಳಬೇಕು, ಯಾರೋ ಬ್ಲೂ ಜೀನ್ಸ್ ಹಾಕೊಂಡು ಬಂದಿದ್ರು ಹುಡುಗ ಹುಡುಗಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಅಂದರೆ ಇದಕ್ಕೆ ಸ್ಪಷ್ಟವಾಗಿ ಇಂಥವ್ರೆ ಅನ್ನುವಂಥದ್ದು ಗೊತ್ತಿದ್ದಾಗಲೂ ಕೂಡ ಅಪರಿಚಿತರು ಅನ್ನುವ ರೀತಿ ದೂರು ಕೊಟ್ಟಾಗ ಆ ದೂರಿಗೆ ಎಷ್ಟು ಮಹತ್ವ ಸಿಗುತ್ತೋ ಗೊತ್ತಿಲ್ಲ. ನಾಳೆ ಈಗ ದಿಗ್ಗಜ ನಾಯಕರುಗಳೇ ಕೂತು ಮ್ಯೂಚುವಲಿ ಮಾತುಕತೆ ಮಾಡಿದಾಗ ಈಗ ಸಮಾಜದಲ್ಲಿ ಸದನದಲ್ಲಿ ಪ್ರಸ್ತಾಪ ಮಾಡಿರೋದ್ರಿಂದ ಈಗ ದೂರು ಕೊಡುವಂಥ ಅನಿವಾರ್ಯ ಪರಿಸ್ಥಿತಿಗೆ ರಾಜಣ್ಣ ಅವರು ಸಿಲುಕೊಂಡಿದ್ದಾರೆ. ಹಾಗಾಗಿ ಈ ದೂರು ಕೇವಲ ಮೇಲ್ನೋಟಕ್ಕೆ ದೂರ ಆಗುತ್ತೆ, ಅದು ಕಂಪ್ಲೇಂಟು, ನಾಳೆ ತನಿಖೆ, ಹೀಗೆ ಇದನ್ನು ಎಳ್ಕೊಂಡು ಹೋಗಿ ಕೇಸ್ ಒಂದು ಹಂತಕ್ಕೆ ಕ್ಲೋಸ್ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದೇ ಪ್ಲಾನ್ನಲ್ಲಿ ಇದ್ದಂಗೆ ಇವತ್ತಿನ ರಾಜಣ್ಣ ಅವರ ವರ್ತನೆ ನೋಡಿದಾಗ ಮತ್ತು ಅವರ ಮಾತುಗಳನ್ನು ನೋಡಿದಾಗ ಅಜಿತ್, ಒಂದು ಕ್ರಿಮಿನಲ್ ಆರೋಪದ ಕಂಪ್ಲೇಂಟ್ ಅನ್ನು ನೇರವಾಗಿ ಹೋಮ್ ಮಿನಿಸ್ಟರ್ಗೆ ತೆಗೆದುಕೊಂಡು ಹೋಗಿ ಕೊಡುವ ಕಾನೂನು ಯಾವಾಗಿನ ಶುರುವಾಯಿತು ಕರ್ನಾಟಕದಲ್ಲಿ ಅಂತ? ಇಲ್ಲ, ಈಗ ಅವರು ಸದನದಲ್ಲಿ ಹೇಳಿಬಿಟ್ಟಿದ್ದಾರೆ, ನಾನು ಅಂದರೆ ಗೃಹ ಸಚಿವರಿಗೆ ದೂರು ಕೊಡ್ತೀನಿ ಅನ್ನುವಂಥ ಮಾತನ್ನು ಸದನದಲ್ಲೇ ಹೇಳಿರೋದ್ರಿಂದ ಬಹುಶಃ
ಗೃಹ ಸಚಿವರಿಗೆ ಬಂದು ದೂರು ಕೊಡ್ತಾರೆ. ನಾಳೆ ಗೃಹ ಸಚಿವರು ಆ ದೂರನ್ನು ಇಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೊಡಿ ಅಂತಾರೋ, ಅಥವಾ ಅವರೇ ಆಫೀಸರ್ಸ್ಗೆ ಕರೆದು ಇದನ್ನು ಆ ಕಂಪ್ಲೇಂಟನ್ನು ಪಾಸ್ ಮಾಡ್ತಾರೋ, ಅಥವಾ ಅದಕ್ಕೆ ಅಂತ ಒಂದು ಸಮಿತಿ ಮಾಡ್ತಾರೋ. ಸೊ ಈಗ ಚರ್ಚೆ ನಡೀತಾ ಇರೋದೇನು, ಒಂದು DYSP ನೇತೃತ್ವದಲ್ಲಿ ಅಥವಾ ಒಬ್ಬ DCP ರ್ಯಾಂಕ್ನ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ತಂಡ ಮಾಡಿ ಆ ತಂಡಕ್ಕೆ ಈ ತನಿಖೆನ ವಹಿಸಬೇಕು ಅನ್ನುವಂಥ ಚರ್ಚೆ ಈಗ ಆಂತರಿಕವಾಗಿ ನಡೀತಾ ಇದ್ದಾವೆ. ಹೀಗಾಗಿ ಈ ದೂರನ್ನು ಇಟ್ಕೊಂಡು FIR ಆಗೋದಕ್ಕಿಂತ ಮುಂಚಿತವಾಗಿಯೇ ಯಾವ ತನಿಖೆ ಮಾಡಬೇಕು ಅನ್ನುವಂಥ ನಿರ್ಧಾರ ಮಾಡಿ ಆನಂತರ ಆ ದೂರನ್ನು ಸಮಿತಿಗೆ ಹಸ್ತಾಂತರ ಮಾಡುವ ರೀತಿ ಪ್ಲಾನ್ ಕಾಣಿಸ್ತಾ ಇದೆ. ಒಂದು ಕ್ರಿಮಿನಲ್ ಆರೋಪವನ್ನು ಮಾಡಿದಂಥ ರಾಜಣ್ಣ ಅವರು ಇದು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು, FIR ಆಗಬೇಕು. ಸೊ ಈ ಥರದ ಪ್ರೊಸೀಜರ್ಗಳು ಕಾಣ್ತಾ ಇಲ್ಲ. ಅಂದರೆ ಅವರಿಗೆ ಈ ತನಿಖೆ ಹೇಗೆ ಆಗಬೇಕು, ಈ ತನಿಖೆ ಯಾವ ದಾರಿಯಲ್ಲಿ ಸಾಗಬೇಕು, ಈ ತನಿಖೆ ಯಾವ ದಿಕ್ಕಿನಲ್ಲಿ ಹೋಗಬೇಕು ಅನ್ನೋದನ್ನು ಪೂರ್ವ ನಿರ್ಧರಿಸಿ ದೂರು ಕೊಡುವ ರೀತಿ ಕಾಣಿಸ್ತಾ ಇದೆ. ಇವತ್ತು ಗೃಹ ಸಚಿವರನ್ನು ಅವರು ಭೇಟಿಯಾಗಿ ದೂರು ಕೊಡ್ತಾ ಇರುವಂಥ ಈ ಪ್ರಸಂಗ ನೋಡಿದಾಗ ಅಜಿತ್. ಎಸ್, ಪ್ರಶಾಂತ್ ನಾಥ್ ಇದ್ದಾರೆ ನಮ್ಮ ಜೊತೆಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.